ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಕಾಪು ಹೊಸ ಮಾರಿಗುಡಿಯ ಒಳಗಿದ್ದೇನೆ. ಸೊ ಇಲ್ಲಿ ನಮಗೆ ಒಳಗೆ ಬಂದ ಕೂಡಲೇ ನಿಜಕ್ಕೂ ರೋಮಾಂಚನ ಆಯಿತು ಅಂತ ಹೇಳಿದ್ರೆ 9 ಪೀಠಗಳು. 9 ಪೀಠಗಳಲ್ಲಿ ಕೂತ್ಕೊಳ್ಳಿಕ್ಕೆ ಇರುವವರು ನಮ್ಮ ದೇಶದ ಅತ್ಯಂತ ಪ್ರಸಿದ್ಧವಾದಂತಹ ಕ್ಷೇತ್ರದ ಅರ್ಚಕರಿಗೋಸ್ಕರನೇ ಮಾಡಿದಂತಹ ಒಂದು ಪೀಠಗಳು. ಬನ್ನಿ, ಈ ಕುರಿತ ವಿಶೇಷದ ಬಗ್ಗೆ ನಮ್ಮ ಪ್ರಧಾನ ತಂತ್ರಿಗಳ ಹತ್ರನೇ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈ 9 ಕ್ಷೇತ್ರದ ಅರ್ಚಕರು ಬರುವಂಥದ್ದು, ಅದರ ಒಂದು ವಿಶೇಷದ ಬಗ್ಗೆ ಹೇಳಬೇಕು. ವಿಶೇಷವಾಗಿ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಕ್ಷೇತ್ರದ ಶುದ್ಧಿ ಎನ್ನುವಂತಹದ್ದು ಬಹಳ ಮುಖ್ಯವಾಗಿರುವ ಸಾಧನ. ಮೊದಲಾಗಿ ಭೂಮಿಯನ್ನು ಶುದ್ಧ ಮಾಡಿ, ಆನಂತರ ನಾವು ಕಟ್ಟಿದಂತಹ ಭವನಗಳನ್ನು ಶುದ್ಧ ಮಾಡಿ ಮತ್ತು ಸಾನ್ನಿಧ್ಯವನ್ನು ಶುದ್ಧ ಮಾಡಿ, ಸಾನ್ನಿಧ್ಯಕ್ಕೆ ಪ್ರತಿಷ್ಠಾಪನೆಗೆ ಬೇಕಾಗಿರುವಂಥ ಬಿಂಬಾದಿಗಳನ್ನು ಶುದ್ಧ ಮಾಡಿ, ಆನಂತರ ಶುದ್ಧವಾದಂತಹ ಭೂಮಿಯಲ್ಲಿ, ಶುದ್ಧವಾದಂತಹ ಮಂದಿರದಲ್ಲಿ, ಶುದ್ಧವಾದಂತಹ ಬಿಂಬದಲ್ಲಿ ಶುದ್ಧ ಸಂಕೇತವಾಗಿರತಕ್ಕಂತಹ ಸಾನ್ನಿಧ್ಯವನ್ನು ಪ್ರತಿಷ್ಠಾಪಿಸಬೇಕು ಅಂತ ನಿಯಮ. ಅದರಲ್ಲಿ ಒಂದು ಶುದ್ಧದ ಪ್ರಕ್ರಿಯೆಯಲ್ಲಿ ಖನನಾತಿ ಸಪ್ತಶುದ್ಧಿಗಳು ಅಂತ ಇದೆ. ಖನನಂ, ಹರಣಂ, ದಾಹ, ಪೂರಣಂ, ಗೋನಿವೇಶನ, ವಿಪುರೋಚ್ಚಿಷ್ಟಂ, ಪಂಚಗವ್ಯಂ, ಪಂಚಯಿತಾಹ, ಸಪ್ತಯಿತಾಹ, ಸ್ಥಾನಶುದ್ಧಯ ಅಂತ. ಹಾಗಾದರೆ 7 ರೀತಿಯ ಶುದ್ಧಗಳು ಅಂತ ಇದೆ. ಅಂದರೆ ಇಲ್ಲಿರತಕ್ಕಂಥ ಮಣ್ಣನ್ನು ತೆಗೆದು ನಾವು ಹೊರಗಡೆ ಹಾಕಲಿಕ್ಕುಂಟು, ಅದೆಲ್ಲ ಪ್ರಕ್ರಿಯೆಯನ್ನು ನಾವು ಮಾಡಿದ್ದೇವೆ. ಇದೀಗ ವಿಪುರೋಚ್ಚಿಷ್ಟ ಅಂತ ಕೇಳಿದ್ರೆ 9 ಸಿದ್ಧಕ್ಷೇತ್ರದ ಅರ್ಚಕರನ್ನು ಕರೆಸಿ ಅವರಲ್ಲಿ ನಾವು ದೇವರನ್ನು ಕಂಡು, ಅವರಲ್ಲಿ ದೇವರನ್ನು ಸಂಕಲ್ಪಿಸಿಕೊಂಡು ಅವರಿಗೆ ನಾವು ಆತಿಥ್ಯವನ್ನು ಮಾಡಿ ಅವರ ಮುಖಾಂತರವಾಗಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಶಾಸ್ತ್ರದ ನಿಯಮ ಇದೆ. ಅವರಿಗೆ ಬೇಕಾಗಿರುವಂತಹ ಆತಿಥ್ಯವನ್ನೆಲ್ಲ ಮಾಡಿ ನಾವು ಅವರಿಗೆ ಊಟವನ್ನು ಬಡಿಸಬೇಕು ಅಂತ ಅರ್ಥ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾಗಿದ್ದರೆ ಬ್ರಾಹ್ಮಣರಿಗೆ ಬೇಕಾಗಿರುವಂತಹ ಪ್ರಕ್ರಿಯೆಗಳನ್ನು ಮಾಡಬೇಕು ಎನ್ನುವಂತಹದ್ದು ಶಾಸ್ತ್ರದ ಪದ್ಧತಿ ಇದೆ. ಆ ನಿಟ್ಟಿನಲ್ಲಿ ವಿಪ್ರೋಚ್ಚಿಷ್ಟ ಎನ್ನುವಂತಹ ಕ್ರಿಯೆ ಅದು ವಿಶೇಷವಾಗಿ ಬ್ರಾಹ್ಮಣರಲ್ಲಿ ಅದು ವಿಶೇಷವಾಗಿ ವಿಶಿಷ್ಟವಾದಂತಹ ಕ್ಷೇತ್ರದ ಅರ್ಚಕರಲ್ಲಿ ಅವರು ಆ ದೇವರನ್ನು ನಿತ್ಯವೂ ಕೂಡ ಪೂಜೆ ಮಾಡುವವರಾಗಿರುವುದರಿಂದ ಅವರಲ್ಲಿ ಆ ಕ್ಷೇತ್ರದ ಸಾನ್ನಿಧ್ಯದ ಒಂದು ಅಂಶವು ಇದೆ ಎನ್ನುವ ಭಾವದಿಂದ ಅವರಲ್ಲಿ ನಾವು ದೇವರನ್ನು ಕಂಡು ಅವರಿಗೆ ನಾವು ಅರ್ಚಿಸಿದಾಗ ಆ ದೇವರಿಗೆ ಅದು ಪ್ರೀತಿ ಆಗ್ತದೆ ಎನ್ನುವಂತಹ ನಿಯಮ. ಹಾಗೆ 9 ಸುಬ್ರಹ್ಮಣ್ಯ, ಧರ್ಮಸ್ಥಳ, ಶೃಂಗೇರಿ, ಹೊರನಾಡು, ತಿರುಪತಿ, ಕೊಲ್ಹಾಪುರ, ಅನಂತಶಯನ, ಕೊಲ್ಲೂರು, ಗೋಕರ್ಣ ಎನ್ನುವಂತಹ ಈ 9 ಸಿದ್ಧ ಕ್ಷೇತ್ರಗಳ ಅರ್ಚಕರನ್ನು ನಾವು ಕರೆಸ್ತಾ ಇದ್ದೇವೆ. ಹಾಗೆ ಅವರಿಗೆ ನಾವು ಆತಿಥ್ಯವನ್ನು ಮಾಡಿ ಹೆಸರೇ ಕೊಟ್ಟಿದ್ದೇವೆ. ಸಿದ್ಧಕ್ಷೇತ್ರಸ್ಥ ವಿಪ್ರಾತಿಥ್ಯ ಪೂರ್ವಕ ವಿಪ್ರೋಚ್ಚಿಷ್ಟ ವಿಧಿ ಎನ್ನುವಂತಹ ವಿಧಿಯನ್ನು ಮಾಡಿದ್ದೇವೆ. ಇದೆಲ್ಲ ಒಂದು ಆಗಮಶಾಸ್ತ್ರಕ್ಕೆ, ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಸಂಗತಿಗಳಾಗಿರುವುದರಿಂದ ಇದನ್ನೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಒಂದು ಶಾಸ್ತ್ರೀಯವಾದಂತಹ ನೆಲೆಯಲ್ಲಿ ಮಾಡಬೇಕೆನ್ನುವಂತಹ ಉದ್ದೇಶದಲ್ಲಿ ಇಟ್ಟುಕೊಂಡಿದ್ದೇವೆ. ಹಾಗೆ ಆ ದೇವರಿಗೆ ಪ್ರೀತಿಯಾಗಬೇಕೆನ್ನುವುದು ಒಂದೇ ಸಂಕಲ್ಪವನ್ನು ಇಟ್ಟುಕೊಂಡು ನಾವು ಈ ಎಲ್ಲ ಕ್ರಿಯೆಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮಗೆ ಕಮಿಟಿಯವರು ಬಹಳ ವಿಶೇಷವಾಗಿರತಕ್ಕಂತಹ ನಮಗೆ ಒಂದು ಒಳ್ಳೆಯ ಉತ್ತೇಜನವನ್ನು ಕೊಟ್ಟಿದ್ದಾರೆ ಮತ್ತು ಒಳ್ಳೆಯ ಸಪೋರ್ಟಿವ್ ಆಗಿ ಇರುವುದರಿಂದ ಮಾತ್ರ ಇದೆಲ್ಲ ಕೆಲಸವನ್ನು ನಮಗೆ ಮಾಡಲಿಕ್ಕಾಯ್ತಷ್ಟೇ ಹೊರತು ಇಲ್ಲದಿದ್ದರೆ ಸಾಧ್ಯ ಆಗಲಿಕ್ಕಿಲ್ಲ. ಊರವರು, ಕಮಿಟಿಯವರು ಸೇರಿಕೊಂಡು ಅವರು ಕೊಟ್ಟಿರುವಂತಹ ಸಹಕಾರ ಆಯಿತು, ಎಲ್ಲ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಒಂದು ಸಾಧನ ಆಗ್ತದೆ ಅಂತ ಹೇಳಬಹುದು. ತಂತ್ರಿಗಳೇ, ಈ ರೀತಿಯ ಒಂದು 9 ಕ್ಷೇತ್ರದ ಅರ್ಚಕರನ್ನ ಕರೆಸೋದು ಸಾಮಾನ್ಯ ಹೆಚ್ಚಿನ ಎಲ್ಲಾ ದೇವಸ್ಥಾನಗಳ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಈ ರೀತಿ ಮಾಡಬೇಕಾ ಅಥವಾ ಇಲ್ಲಿ ಮಾತ್ರ ಮಾಡ್ಲಾಗ್ತಾ ಇಲ್ಲ? ಎಲ್ಲಾ ಕ್ಷೇತ್ರದಲ್ಲೂ ಕೂಡ ವಿಪ್ರೋಚ್ಚಿಷ್ಟ ವಿಧಿ ಎನ್ನುವಂತಹದ್ದು ಇದ್ದೇ ಇರ್ತದೆ. ಸ್ಥಳೀಯರಾಗಿರತಕ್ಕಂತಹ ವ್ಯಕ್ತಿಗಳನ್ನು ಅಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ವಿಪ್ರೋಚ್ಚಿಷ್ಟ ವಿಧಿಯನ್ನು ಮಾಡ್ತಾರೆ. ನಾವು ಇಲ್ಲಿ ಒಂದು ದೊಡ್ಡ ಕ್ಷೇತ್ರ ಆಗಿರುವುದರಿಂದ ಬೇರೆ ಬೇರೆ ಸಿದ್ಧ ಕ್ಷೇತ್ರಗಳಿಂದ ನಾವು ಬೇರೆ ಅಲ್ಲಿ ಅರ್ಚಕರನ್ನು ಕರೆಸಿ ಅವರಿಗೆ ನಾವು ಆತಿಥ್ಯವನ್ನು ಮಾಡಿದಾಗ ಮತ್ತೆ ನಮ್ಮ ಕಾಪು ಮಾರಿಯಮ್ಮನ ಸಾನ್ನಿಧ್ಯ ಒಂದು ಪ್ರದೇಶಕ್ಕೆ ಮಾತ್ರ ವ್ಯಾಪ್ತಿಯಲ್ಲ. ಕಾಪು ಮಾರಿಯಮ್ಮನ ವ್ಯಾಪ್ತಿ ದೇಶಾದ್ಯಂತ ಇರೋದರಿಂದ ದೇಶದ ಕೆಲವು ವ್ಯಕ್ತಿಗಳನ್ನು, ಪ್ರಸಿದ್ಧ ಸ್ಥಾನದ ವ್ಯಕ್ತಿಗಳನ್ನು ಕರೆಸಿದಾಗ ನಮಗೂ ಒಂದು ದೊಡ್ಡ ಹೆಮ್ಮೆ ಮತ್ತು ಆ ಕ್ಷೇತ್ರದವರೆಗೂ ಕೂಡ ಒಂದು ವಿಶಿಷ್ಟ ರೀತಿಯಲ್ಲಿ ನಾವು ಗೌರವವನ್ನು ಕೊಟ್ಟಾಗ ಆಗ್ತದೆ ಎನ್ನುವ ಉದ್ದೇಶ ಇಟ್ಟುಕೊಂಡು ಈ ಕ್ರಿಯೆಯನ್ನು ನಾವು ಮಾಡಿದ್ದುಂಟು. ಧನ್ಯವಾದಗಳು ಭಟ್ರೆ. ಈಗ ನಮಗೆ ಸುಬ್ರಹ್ಮಣ್ಯ, ಧರ್ಮಸ್ಥಳ, ಶೃಂಗೇರಿ, ಹೊರನಾಡು, ಕೊಲ್ಲೂರು, ಗೋಕರ್ಣ ನಮ್ಮದೇ ಊರಿನ ಅಥವಾ ನಮ್ಮ ಹತ್ತಿರದ ಒಂದು ಊರಿನ ದೇವಸ್ಥಾನಗಳು ಅಂತಾದ್ರೆ, ಇಲ್ಲಿಗ ಕೊಲ್ಲಾಪುರ, ತಿರುಪತಿ ಮತ್ತು ಅನಂತಶಯನ ತೀರಾ ದೂರದಿಂದ ಬರ್ತಾ ಇರುವಂತದ್ದು. ನಾವೆಲ್ಲರೂ ಕೂಡ 9 ಕ್ಷೇತ್ರದ ಅರ್ಚಕರುಗಳನ್ನ ಇಲ್ಲಿ ನೋಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗೋದು. ಮತ್ತೆ ಇದು ಎಲ್ಲ ಧಾರ್ಮಿಕ ವಿಧಿವಿಧಾನಗಳ ಪ್ರಾಧಾನ್ಯತೆಯನ್ನ ನೀವು ವಹಿಸಿಕೊಂಡಿರೋದು. ನೀವೇ ನಮಗೆ ನಿಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಈ ಒಂದು ಮಾಹಿತಿಯನ್ನ ನೀಡಿರೋದು. ಧನ್ಯವಾದಗಳು ತಂತ್ರಿಗಳೇ. ನಮಸ್ತೆ. ನಮಸ್ಕಾರ.